ವೆಲ್ಕಮ್ ಬ್ಯಾಕ್ ಟು ಚಂದ ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾರೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ಟೈಮು 7 ಆಗ್ತಾ ಬಂತು. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವಾಗಲೂ 4 ಗಂಟೆ 4:15 5 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದು. ಆದರೆ ಈ ಸಲ ತುಂಬ ಲೇಟ್ ಆಗಿಬಿಟ್ಟಿದೆ. 7 ಗಂಟೆಗೆ ಎದ್ದಿದ್ದೀನಿ. ಯಾಕೆಂದರೆ ಕೆಲವೊಂದು ಕೆಲಸಗಳು ಎಷ್ಟು ನಮ್ಮ ಮೈಂಡ್ಗೆ ಎಫೆಕ್ಟ್ ಕೊಡುತ್ತೆ ಅಂತ ನನಗೆ ಇವತ್ತು ಗೊತ್ತಾಗಿದೆ. ಯಾಕಪ್ಪ ಅಂದರೆ ಯಾವಾಗಲೂ ಮಲಗೋ ಟೈಮಲ್ಲಿ ಬುಕ್ಸು ಅಥವಾ ಏನಾದರೂ ಅಫರ್ಮೇಷನ್ ವಿಡಿಯೋಸ್ನ ಅಂದರೆ ಆಡಿಯೋನ ಕೇಳಿಬಿಟ್ಟು ಮಲಗ್ತಾ ಇದ್ದೆ. ಈ ಸಲ ಹೆಂಗಾಗ್ಬಿಡ್ತು ಅಂದರೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಜಾಸ್ತಿ ಇತ್ತು. ಒಂದು 4-5 ವಿಡಿಯೋ ಎಡಿಟಿಂಗ್ ಇತ್ತು. ಅದಕ್ಕೆ ಒಂದು 2-3 ವಿಡಿಯೋ ಎಡಿಟಿಂಗ್ ನಿನ್ನೆನೇ ಮಾಡಿದೆ. ಅದು ಮಾರ್ನಿಂಗ್ ಒಂದು ಆಫ್ಟರ್ನೂನ್ ಒಂದು ಮಾಡಿದ್ದು. ಅದಾದಮೇಲೆ ನೈಟ್ ಒಂದು ಮಾಡಿ ಮಲ್ಕೊಂಡಿದ್ದೀನಿ. ಆ ಒಂದು ಸ್ಟ್ರೆಸ್ಸು ಅನ್ನೋ ಥರ ಇರುತ್ತಲ್ವ, ಹಿಂಗೆ ಹೋಗಬೇಕು, ಇದು ನೆಕ್ಸ್ಟ್ ಇದು ಆದಮೇಲೆ ಇದೇ ಎಡಿಟಿಂಗ್ ಮಾಡಬೇಕು ಅನ್ನೋದಿರುತ್ತಲ್ವ. ಸೊ ಎಡಿಟ್ ಮಾಡ್ತಾ 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 ಹಾಗೆ ಯಾವುದಾದ್ರೂ ಒಂದು ವಿಡಿಯೋ ಬಂತಷ್ಟೇ ಸ್ವಲ್ಪ ಬೋರ್ ಆಗ್ತಿತ್ತೆ ಅಂತಂದು ಪಟ್ ಅಂತ ಇನ್ಸ್ಟಾಗ್ರಾಮಿಗೆ ಹೋಗಿ 1-2 ವಿಡಿಯೋ ನೋಡೋಣ ಇರೋ ಅಂತ ಅಂದ್ಕೊಂಡು ನೋಡ್ತಾ ಇರೋ ಟೈಮಲ್ಲಿ ಆಲ್ಮೋಸ್ಟ್ 1 ನಿಮಿಷದಲ್ಲಿ ವಿಡಿಯೋ ನೋಡೋದು, ನಾವು 10 ನಿಮಿಷ ಅದೇ ಸ್ಕ್ರೋಲಿಂಗ್ ಮಾಡ್ತಾ ಹೋಗಿರೋ ಅಂಥದ್ದು. ಮಲಗಿದ್ದೆ 11:45 ಆಗೋಗ್ಬಿಡ್ತು. ಅದಕ್ಕೆ ಎಚ್ಚರನೇ ಆಗಿಲ್ಲ. ಸೊ ಯಾಕೆ ನಾನು ಮಾರ್ನಿಂಗಿಂದನೇ ಈಗ ಸ್ಟಾರ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನೈಟ್ ಮಲಗೋ ಟೈಮಲ್ಲಿ ಮೊಬೈಲ್ನ ಯೂಸ್ ಮಾಡಬೇಡಿ. ಮಾಡಿದ್ರೂ ಮಲಗೋ ಟೈಮಲ್ಲಿ ಒಂದು 1/2 ಅವರ್ 1 ಅವರ್ ಮಲಗೋ ಟೈಮಲ್ಲಿ ಇರೋಕ್ಕಿಂತ ಮುಂಚೆ ವಿಡಿಯೋನ ಮಾಡಿದ್ರು ಒಳ್ಳೆಯದು. ಇಲ್ಲಾಂದರೆ ಮಾರ್ನಿಂಗ್ ಎಚ್ಚರ ಆಗಲ್ಲ, ಅದು ನಮ್ಮ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ನನಗೆ ಈಗಲೂ ತಲೆಯೆಲ್ಲ ಕೆಮ್ಮಂತಿದೆ. ಇನ್ನೊಂದ್ಸಲಿ ನಾನು ನೈಟು ಎಡಿಟಿಂಗ್ ಇದ್ದರೂ ಮಾಡಲಿಕ್ಕೆ ಹೋಗಲ್ಲ. ಸೊ ಇಷ್ಟೊತ್ತಿನ ನನಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿರೋದು, ನನ್ನ ಕ್ಲಾಸ್ ಕೇಳ್ತಾ ಇದೆ, ಯೋಗ ಕಂಪ್ಲೀಟ್ ಆಗಿರೋದು, ನನ್ನ ಮನೆ ಕ್ಲೀನಿಂಗ್ ಎಲ್ಲ ಆಗಿರೋದು, 3 ಅವರ್ಸ್ ಲೇಟಾಗಿದ್ದಿರೋದಕ್ಕೆ ನನಗೆ ಅದು ಹೊಡ್ತಾ ಯಾರಿಗೂ ಪ್ರಾಬ್ಲಮ್ ಅಲ್ಲ. ನಾವೆಲ್ಲ ಲೇಟಾಗಿದ್ದರೆ ನಮಗೆ ಪ್ರಾಬ್ಲಮ್ಮು. ಸೊ ಹಾಗಾಗಿ ನೈಟು ಮಲಗೋಕ್ಕಿಂತ ಮುಂಚೆ ಮೊಬೈಲ್ ಯೂಸ್ ಮಾಡಬೇಡಿ. ಅದಕ್ಕೆಲ್ಲ 1 ಅವರ್ ಮುಂಚೆ ಯೂಸ್ ಮಾಡಿಬಿಟ್ಟು ಅದನ್ನ ಎತ್ತಿಟ್ಬಿಟ್ಟು ಅದಾದಮೇಲೆ ಮಲ್ಕೊಳ್ಳಿ. ಅವಾಗ ಬೇರೆ ಎಚ್ಚರಿಕೆ ಆಗುತ್ತೆ. ಸೊ ಈಗ ನಾನೊಂದು ಹೊಸ ಪಾಠ ಕಲ್ತಿರೋದು ಅಂದರೆ ಮುಂಚೆಲ್ಲ ಮಾಡ್ತಾಯಿದ್ದೆ, ಬಟ್ ಈಗ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋದಾಗ ಮಲಗೋ ಟೈಮಲ್ಲಿ ಮೊಬೈಲ್ ನಮ್ಮ ಹಸ್ಬೆಂಡು ಯೂಸ್ ಮಾಡ್ತಿರ್ತಾರೆ, ಬಟ್ ಅವರು ಕೆಲಸದ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಈಗ ನಿನ್ನೆ ಎಡಿಟಿಂಗ್ ಜಾಸ್ತಿ ಮಾಡಿದ್ರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಇವಾಗ ಜಾಸ್ತಿ ಗೊತ್ತಾಗ್ತಿದೆ. ಸೊ ಈಗ ಆಲ್ರೆಡಿ ಟೈಮ್ 7 ಗಂಟೆ ಆಗಿದೆ. ಈಗ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಡ್ತೀನಿ. ಅದನ್ನೇನು ವಿಡಿಯೋ ಏನು ಮಾಡ್ಕೊಳೋದಿಲ್ಲ, ಯಾಕೆ ಸ್ವಲ್ಪ ಟೈಮ್ ಹಿಡಿದುಬಿಡುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಏನೆಲ್ಲ ಮಾರ್ನಿಂಗ್ ನನ್ನ ಬ್ರೇಕ್ಫಾಸ್ಟ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಕಷಾಯ ಯಾವುದಾದ್ರೂ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅದನ್ನು ಮನೇಲಿ ಯೂಸ್ ಮಾಡಿ. ನೀವು ನಿಜವಾಗ್ಲೂ ವೇಟ್ ಲಾಸ್ ಆಗ್ತೀರಾ. ವೇಟ್ ಗೇನ್ ಆಗೋದು ನಾನು ಸದ್ಯ ಮಾಡ್ತಿಲ್ಲ, ಯಾಕಂದರೆ ಆಲ್ಮೋಸ್ಟ್ ನಾನು 60 kg ಇದ್ದೀನಿ. ಸೊ ಈಗ ನಾನು 2 kg ಲೆಸ್ ಮಾಡಿದ್ದೀನಿ, ಅಂದರೆ ಕರಗಿಸ್ಬಿಟ್ಟಿದ್ದೀನಿ ನನ್ನ ಬಾಡಿಲಿ. ನನ್ನ ನೆಕ್ಸ್ಟ್ ಟಾರ್ಗೆಟ್ ಏನಂತ ಅಂದರೆ ಒಂದು 2 ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ದಿನ ನನಗೆ ವೆರಿ ಸ್ಪೆಷಲ್ ಡೇ ಹೇಳ್ತೀನಿ ಏನು ಅಂತ ಇದ್ದು ಹೋಗ್ತಾ. ಸೊ ಈಗ ನನ್ನ ಒಂದು ದಿನಚರಿನ ಸ್ಟಾರ್ಟ್ ಮಾಡೋಣ. ಸೊ ಇನ್ನು ಎದ್ದ ತಕ್ಷಣ ನಾನು ಹೇಳಿದ್ನ ಲೇಟ್ ಆಗಿಬಿಟ್ಟಿತ್ತು ಅಂತಂದು, ಆದ್ರೂ ಎದ್ದ ತಕ್ಷಣ ನಾನು ಗ್ರ್ಯಾಟಿಟ್ಯೂಡ್ ಹೇಳಿ ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದು. ಎಲ್ಲ ಮಾತಾಡಾದ್ಮೇಲೆ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು, ಆ್ಯಕ್ಚುಲಿ ಫ್ರೆಶ್ ಅಪ್ ಹಾಕಿನ ಮುಂಚೆ ಬಂದು ದೇವ್ರಿಗೆ ಕೈ ಮುಗ್ದಾದ್ಮೇಲೆ ಮಿರರ್ ಮುಂದೆ ನಿಂತ್ಕೊಂಡು 1 ಮಿನಿಟು ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಏನೇನು ಕಂಡಿದ್ದೀನಿ ನನ್ನ ಲೈಫಲ್ಲಿ, ಇವತ್ತಿನ ದಿನ ಯಾವ ರೀತಿಯಾಗಿರಬೇಕು, ನಿನ್ನ ಹಿಂಗಿತ್ತು, ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗಬೇಕು ಅಂತ ಸೆಲ್ಫ್ ಲವ್ ಮಾಡ್ಕೊತ ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಕುಂಕುಮ ಇಟ್ಕೊಂಡು ಲಿಪ್ ಬಾಮ್ ಹಚ್ಕೊಂಡು ನನ್ನ ದಿನಚರಿನ ಆರಂಭ ಮಾಡ್ತೀನಿ. ಸೊ ಪ್ರತಿನಿತ್ಯನೂ ಇದೇ ರೀತಿಯಾಗಿರುತ್ತೆ. ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಸೇಮ್ ರುಟೀನ್ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬೇರೆ ಊರಿಗೆ ಹೋದಾಗ, ಅಮ್ಮನ ಮನೆಗೆ ಹೋದಾಗ, ಅತ್ತೆ ಮನೆಗೆ ಹೋದಾಗ, ಅಥವಾ ದೊಡ್ಡಮ್ಮನ ಮನೆಗೆ ಹೋದಾಗ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಅದನ್ನು ಮಾಡಲಿಕ್ಕೆ ತುಂಬಾ ಕಷ್ಟ. ಅದು ಕಿಚನ್ ಕ್ಲೀನ್ ಮಾಡಬೇಕು ಅಂದರೆ ಆಗೋದೇ ಇಲ್ಲ. ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ
ಬಂದು ಲೈಟ್ ಹಾಕಿದ ತಕ್ಷಣ ವಾವ್ ಎಷ್ಟು ಕ್ಲೀನ್ ಇದೆ ಅಂತ ಅನಿಸ್ಬಿಡ್ಬೇಕು. ಇಲ್ಲಾಂದರೆ ಪಾತ್ರೆ ಎಲ್ಲ ಹಾಗೆ ಇದ್ದರೆ ನೆರ್ಚ್ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಒಂಥರ ಸ್ಮೆಲ್ ಬಂದಂಗೆ ಆಗಿರ್ಬೋದು, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟ್ 95% ನಾನು ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಇಲ್ಲ ತುಂಬಾ ಏನಾದರೂ ಟಯರ್ಡ್ ಆದಾಗ ಆಗೋದೇ ಇಲ್ಲ ಅಂತ ಅಂದಾಗ ಮಾತ್ರ ಆಪ್ಷನ್ ಮಾರ್ನಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ನೈಟೇ. ಸೊ ನೈಟೇ ನಾನು ಬಾದಾಮಿ ಮತ್ತು ಜೀರಿಗೆ ನೀರನ್ನ ನೆನೆ ಇಟ್ಟಿದ್ದೆ. ತುಂಬಾ ಹೆಲ್ತಿಗೆ ಒಳ್ಳೆಯದು. ನಿಜವಾಗ್ಲೂ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಐಟಮ್ಸ್ಗಳೇ ಆಲ್ಮೋಸ್ಟ್ ಮನೆ ಮದ್ದು ಥರ ವರ್ಕ್ ಮಾಡುತ್ತೆ. ಬಟ್ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ನಿಜವಾಗ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆ ಹೇಳ್ತಾ ಹೋದರೆ ನಿಜವಾಗ್ಲೂ ನಾನು ಪ್ರತಿನಿತ್ಯ ಏನಾದರೂ ರಿಸರ್ಚ್ ಮಾಡ್ತಾ ಒಂದೊಂದು ಅಭ್ಯಾಸನ ಮಾಡ್ಕೊತಿರೋದ್ರಿಂದ ತುಂಬಾ ಅದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಆಗ್ತಾ ಇದೆ ನನಗೆ. ಜೀರಿಗೆ ನೀರಿನ ಬೆನಿಫಿಟ್ಸ್ನ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಇದೆ. ಬಟ್ ನನಗೆ ಗೊತ್ತಿರೋ ಒಂದಿಷ್ಟು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ವೆಯ್ಟ್ ಲಾಸ್ಗೆ ಒಳ್ಳೆ ಒಂದು ಡಿಟಾಕ್ಸ್ ಡ್ರಿಂಕ್ ಅಂತ, ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಮತ್ತು ತೂಕನ ಕಡಿಮೆ ಮಾಡುತ್ತೆ ಮತ್ತು ಡೈಜೆಷನ್ನ ಒಂದು ಬ್ಯಾಲೆನ್ಸಾಗಿ ತೊಗೊಂಡು ಹೋಗುತ್ತೆ. ಇನ್ನು ಜೀರಿಗೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳ ದೇಹವನ್ನು ಆಲ್ಮೋಸ್ಟ್ ಶುದ್ಧೀಕರಣ ಮಾಡಿ ಕಾಂತಿಯನ್ನು ಕೊಡುವಂಥದ್ದು. ಫೇಸ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು, ಸ್ಕಿನ್ಗೆ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹಾಗಾಗಿ ಇದನ್ನು ಕುಡಿಯುವಂಥ ಅಭ್ಯಾಸ ನೀವು ಮಾಡ್ಕೊಳ್ಳಿ. ನಾನು ಫುಲ್ ವಾಟರ್ ಬಾಟಲ್ ಫುಲ್ ನೀರನ್ನ ತುಂಬಿಟ್ಟು ಮೇಲೆ ಬೆಳದಿಂಗಳೇ ಬೆಳಕಲ್ಲಿ ಇಟ್ಟಿದ್ದೆ. ಇಟ್ಸ್ ವೆರಿ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಈ ಟ್ರಿಕ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಮ್ಯಾನಿಫೆಸ್ಟ್ ಮಾಡಿಬಿಟ್ಟು ಇಟ್ಟಂಥ ವಾಟರು. ಸೊ ಫುಲ್ ಡೇ ಈ ನೀರನ್ನ ನಾನು ಕುಡಿಯುವಂಥದ್ದು. ಕೆಲವೊಂದನ್ನು ನಾನು ಯೂಸ್ ಮಾಡಿದ್ದೀನಿ. ಇದು ನನಗೆ ವರ್ಕ್ ಆಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಸೊ ಇನ್ನು ಟೈಮ್ ನಾನು 7 ಗಂಟೆಗೆ ಎದ್ದಿದ್ದು. 1 ಅವರಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಜೀರಾ ವಾಟರ್ ಕುಡಿದೆ. ಅದು ಇನ್ನೂ ಕೂಡ ಹೊಟ್ಟೆಲಾಗೆ ಇದೆ, ಇನ್ನೂ ಕರಗಿಲ್ಲ. ಸೊ ಇನ್ನು ಟೈಮ್ ಇತ್ತು. ನನ್ನ ಹಸ್ಬೆಂಡ್ ಬೇರೆ ಊರಲ್ಲಿ ತೋಟದ ಕೆಲಸ ಇದೆ ಅಂತಂದು ಹೋಗಿದ್ದಾರೆ. ಸೊ ನಾನೀಗ ಬುಕ್ಸ್ನ ಓದೋಣ ಸ್ವಲ್ಪ ಹೊತ್ತು. ನಿನ್ನೆನೂ ಕೂಡ ಬುಕ್ಸ್ ಓದಿರಲಿಲ್ಲ. ಡೈಲಿ 20 ಮಿನಿಟ್ಸ್ ನಾನು ಓದ್ತಾ ಇರ್ತೀನಿ ಬುಕ್ಸು. ಆಲ್ಮೋಸ್ಟ್ ಒಂದು 10 ಪೇಜ್ನ ಕವರ್ ಮಾಡ್ತೀನಿ. ಬಟ್ ನಿನ್ನೆ ಆಗಲಿಲ್ಲ, ಹೇಳಿದ್ನಲ್ಲ ಎಲ್ಲ ಎಫೆಕ್ಟ್, ಮೊಬೈಲ್ ಎಡಿಟಿಂಗ್ ಎಫೆಕ್ಟ್. ಬಟ್ ನನ್ನ ಎಡಿಟಿಂಗ್ ನಾನು ಅದನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಅದು ಏನು ಪ್ರಾಬ್ಲಮ್ ಆಯಿತು ಅಂದ್ರೆ ನೈಟ್ ಮಾಡೋದು ಒಳ್ಳೆಯದಲ್ಲ ಅಂತ ಗೊತ್ತಾಯಿತು ಅಷ್ಟೇ. ಸೊ ನನ್ನ ಒನ್ ಆಫ್ ದಿ ಫೇವ್ರೆಟ್ ಬುಕ್ಸ್ ಅಂತ ಅಂದರೆ ಬದುಕು ಬದಲಿಸುವ 21 ಅಭ್ಯಾಸಗಳು. ತಾರಾ ಮಂಜುನಾಥ್ ಮೇಡಮ್ ಅವರು ಬರೆದಿರುವಂಥದ್ದು. ಇಟ್ಸ್ ವೆರಿ ವಂಡರ್ಫುಲ್ ಆ್ಯಂಡ್ ಒಳ್ಳೆ ಟಾಪಿಕ್ ಇಟ್ಟಿರುವಂತಹ ಪುಸ್ತಕ. ನೀವು ಕೂಡ ಓದಿಲ್ಲ ಅಂತ ಅಂದರೆ, ಇನ್ನು ಆ ಪುಸ್ತಕ ಯಾರು ಬರೆದಿರೋ ಅಂತಲೂ ಗೊತ್ತಿಲ್ಲ ಅಂತ ಅಂದರೆ ನಿಜವಾಗ್ಲೂ ಒಂದ್ಸರಿ ತರಿಸ್ಕೊಳ್ಳಿ. ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿದೆ ಪುಸ್ತಕ ಅಂತ ಅಂದರೆ, ನಮ್ಮ ಲೈಫು ಎಲ್ಲೋ ಒಂಥರ ದಾರಿ ತಪ್ಪಿ ಹೋಗಿದೆ ಅಂತ ಅಂದರೆ, ನಮ್ಮ ಒಂದು ಲೈಫ್ ಸ್ಟೈಲೇ ಚೇಂಜ್ ಇದೆ. ಯಾವಾಗೋ ಏನು ಹೇಳ್ತೀವಿ, ನಾವು ಯಾರಿಗೂ ಒಂದು ಥ್ಯಾಂಕ್ಸ್ ಹೇಳೋದಿಲ್ಲ ಅಥವಾ ಎಲ್ಲರ ಮೇಲೂ ಬ್ಲೇಮ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಯಾರ್ದೊಂದು ಬರ್ಡೇದವ್ರಿಗೊಂದು ವಿಶ್ ಮಾಡೋದಿಲ್ಲ ಅಥವಾ ಇನ್ನೇನೋ ಒಂದು ಪ್ರೀತಿ ವಿಶ್ವಾಸದ ನಡ್ಕೊಳೋದಿಲ್ಲ ಅಂತ ಅಂದಾಗ ನಮ್ಮನ್ನು ಈ ಪುಸ್ತಕ ಓದ್ತಾ ನಮ್ಮನ್ನು ಚೇಂಜ್ ಮಾಡ್ತಾ, ಆದರೆ ನಮ್ಮ ಥರನ ಚೇಂಜ್ ಮಾಡೋದಲ್ಲ, ನಮ್ಮಲ್ಲಿರುವಂಥ ಬ್ಯಾಡ್ ಹ್ಯಾಬಿಟ್ಸ್ನ ಗುಡ್ ಹ್ಯಾಬಿಟ್ಸ್ ಆಗಿ ಬದಲಾಯಿಸುತ್ತೆ. ಸೊ ಇದನ್ನೊಂದ್ಸಲಿ ನೀವು ಕೂಡ ತರಿಸ್ಕೊಂಡು ಓದಿ. ನಿಜವಾಗ್ಲೂ ಅಮೆಝಾನಲ್ಲಿ ಟಾಪ್ 1 ಸೇಲಿಂಗ್ ಪುಸ್ತಕ ಇದಾಗಿದೆ. ಟಾಪ್ 1ನಲ್ಲಿದೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಪುಸ್ತಕನ ತರಿಸ್ಕೊಂಡು ಓದ್ತಾ ಇದ್ದು ಟಾಪ್ 1ನಲ್ಲಿದೆ ಅಂದರೆ ಯೋಚನೆ ಮಾಡಿ. ಇಷ್ಟು ವರ್ಷ ಇದ್ದಿದ್ದೆ ಯಾವ ಬೇರೆ ಪುಸ್ತಕ ಎಲ್ಲ ಯಾವೆಲ್ಲ ಪುಸ್ತಕಗಳಿದೆ ಅವೆಲ್ಲ ಟಾಪ್ 1ನಲ್ಲಿದ್ವು. ಯಾವುದು ಈಗ ರಿಲೀಸ್ ಮಾಡ್ತಾಯಿದ್ರು ಆ ಪುಸ್ತಕ. ಬಟ್ ಮೇಡಮ್ ಫಸ್ಟು ಪುಸ್ತಕನ ಬಿಡುಗಡೆ ಆಗಿ ಈ ಪುಸ್ತಕ ಟಾಪ್ 1ನಲ್ಲಿದೆ ಅಂದರೆ ನೀವು ಥಿಂಕ್ ಮಾಡಿ ಎಷ್ಟು ಇದರಲ್ಲಿ ಜೀವನಕ್ಕೆ ಅಳವಡಿಸ್ಕೊಳ್ಳುವಂತಹ ವಿಚಾರಗಳು ಇದೆ ಅಂತ ಅಂದಾಗ ತೊಗೊಳ್ಳೋದು ಒಳ್ಳೆಯದೇ ಅಲ್ವಾ. ಆಲ್ಮೋಸ್ಟ್ 180 ರುಪೀಸ್ ಇದೆ. ಇನ್ನೂ ಡಿಸ್ಕೌಂಟ್ ಹೋಗಿ ಇನ್ನೂ ಕಡಿಮೆ ಆಗ್ಬೋದು ಅಂತ ಅನ್ಸ್ಕೊಂಡು 180 ರುಪೀಸ್ ಏನ್ರಿ. ಒಂದ್ಸಲಿ ಹೊರಗಡೆ ಈವ್ನಿಂಗ್ ಏನಕ್ಕೆ ಸ್ನ್ಯಾಕ್ಸಿಗೆ ಅಂತ ಹೋದರೆ 5 ರೂಪಾಯಿ ಮೇಲೆ ಖರ್ಚಾಗ್ತಿರುತ್ತೆ. ಸೊ ಅದ್ರ ಬದಲು ಈ ಒಂದು ಪುಸ್ತಕನ ತಗೊಂಡು ಓದಿ. ನಾನು ಆಲ್ಮೋಸ್ಟ್ ಒಂದು 4-5 ಸಲ, ಈಗ ಜಾಸ್ತಿನೇ ಅಂದ್ಕೊಂಡು 4-5 ಸಲ ಓದಿದ್ದೀನಿ. ಬೇಜಾರಾದಾಗೆಲ್ಲ ಓದ್ತಾ ಇರ್ತೀನಿ. ಯಾಕಂದರೆ ಒಂದ್ಸಲ ಈಗ ಓದ್ತಾ ಇರ್ತೀವಿ ಓಕೆ ಚೆನ್ನಾಗಿದೆ ಅಳವಡಿಸ್ಕೋಬೇಕು ಅಂತೀವಿ. ಬಟ್ ನಾವು ಓದಿರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ಓದಿದ್ದನ್ನು ಅಳವಡಿಸ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಓದೋದಷ್ಟೇ ಅಲ್ಲ, ಅದನ್ನು ಇದು ಯಾವ ರೀತಿಯಾಗಿದೆ ಅದನ್ನು ಅಳವಡಿಸ್ಕೊಳ್ಳಿ. ಕೆಲವೊಂದು ನನ್ನ ಟಾಪಿಕ್ಸ್ ಯಾವೆಲ್ಲ ಟಾಪಿಕ್ಸ್ ಇದ್ದಾವೆ ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಕ್ಲಾಸಲ್ಲಿ ಇರೋರು ತೊಗೊಂಡಿರ್ತಾರೆ. ಇನ್ನು
ಇನ್ನು ಯಾವ ಥರ ಅಂದರೆ ಲೈಫ್ ಎಲ್ಲ ಮುಗಿದೋಯ್ತು ಅನ್ನೋ ರೇಂಜಿಗೆ ಇರ್ತಾರಲ್ಲ ಅವ್ರಿಗೆ ಈ ಪುಸ್ತಕ ತುಂಬ ಒಳ್ಳೆಯದು. ನಮ್ಮ ಸುತ್ತಮುತ್ತ ಆ್ಯಕ್ಚುಲಿ ನನ್ನ ಒಂದು ಸರ್ಕಲಲ್ಲಿ ಅಷ್ಟು ಲೈಫ್ ಚೆನ್ನಾಗಿ ಲೀಡ್ ಮಾಡೋರು ತುಂಬ ಜನ ಇದ್ದಾರೆ, ಇಲ್ಲದೇ ಇರೋರು ಇದ್ದಾರೆ, ಲೈಫಲ್ಲಿ ಸೋತೆ ಅಂತಂದು ಕೂತಿರೋರು ಇದ್ದಾರೆ. ಸೊ ಅಂಥವ್ರಿಗೆ ನಾನು ಈ ಪುಸ್ತಕನ ಡೆಡಿಕೇಟ್ ಮಾಡ್ತೀನಿ. ದಯವಿಟ್ಟು ತಗೊಂಡು ಓದಿ. ಪರಿಬಿಡಿಲಿ ನಾನು ಓದ್ತೀನಿ. ಹೊಸ ಆರಂಭದ ಶಕ್ತಿ, ಫಸ್ಟ್ ಒಂದು ಟಾಪಿಕ್. ಹೊಸ ಆರಂಭದ ಶಕ್ತಿ, ಕೃತಜ್ಞತೆ ಎಂಬ ಮಹಾಶಕ್ತಿ, ದೈಹಿಕ ಚಟುವಟಿಕೆಯ ಮೂಲಕ ದೊರೆಯುವ ಸಂತೋಷ, ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ ಹಗುರವಾಗಿ, ಮೊಬೈಲಿನ ನಿಯಂತ್ರಣಕ್ಕೊಳಗಾಗಬೇಡಿ, ಸಂತಸ ನೀಡುವ ಆಹಾರ ಪದ್ಧತಿ, ಮಾತು ಎಂಬ ಶಕ್ತಿ, ಉಸಿರಾಡಿ ವಿಮುಕ್ತಿಗೊಳ್ಳಿ ಮುಗುಳ್ನಗಿ, ಕರುಣೆ ಎಂಬ ಔಷಧಿ, ಕನ್ನಡಿಯೊಂದಿಗಿನ ಮಾತುಕತೆ, ಡಿಜಿಟಲ್ ಡಿಟಾಕ್ಸ್, ಮೌನದ ಇಂದಿನ ಶಕ್ತಿ, ಸಂತೋಷಕ್ಕಾಗಿ ಬರೆಯುವುದು, ಕನಸಿನ ಜೀವನವನ್ನು ರೂಪಿಸಿಕೊಳ್ಳಿ, ನಿಮಗೊಂದು ಚೌಕಟ್ಟು ಹಾಕಿಕೊಳ್ಳಿ. ನೆಕ್ಸ್ಟ್, ಪ್ರಕೃತಿಯೊಂದಿಗೆ ಸಂಪರ್ಕ ಬೆಳೆಸಿ ಕ್ಷಮಾವಂತರಾಗಿರಿ, ಶಕ್ತಿ ಅಥವಾ ಚೈತನ್ಯದ ಶುದ್ಧೀಕರಣ, ನಿಮ್ಮ ಸಂಬಂಧಗಳನ್ನು ಪೋಷಿಸಿ, ಸಣ್ಣ ಗೆಲುವುಗಳನ್ನು ಆನಂದಿಸಿ, ಆರೈಕೆಯ ಜೊತೆಗೆ ಉಡುಗೊರೆಯೂ ಇರಲಿ. ಸೊ ಇದೆಲ್ಲರೂ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ನಿನ್ನೆ ಹೆಂಗಾಗ್ಬಿಟ್ಟಿದೆ ಅಂದರೆ 5th ಟಾಪಿಕ್ ಇದೆ ಅಲ್ವಾ, ಮೊಬೈಲ್ನ ನಿಯಂತ್ರಣಕ್ಕೊಳಗಾಗಬೇಡಿ. ಬಟ್ ನಿನ್ನೆ ನಿಯಂತ್ರಣಕ್ಕೊಳಗಾಗ್ಬಿಟ್ಟು ನಾನು ಹೇಳ್ದಂಗೆ ಅದು ಕೇಳ್ತಾ ಇರಲಿಲ್ಲ, ಅದು ಎಲ್ಲ ನಾನು ಕೇಳೋ ಥರ ಆಗೋಗ್ಬಿಟ್ಟಿತ್ತು. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಡಿಜಿಟಲ್ ಡಿಟಾಕ್ಸ್ ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸೊ ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯನ ಒಂದು ಸ್ವಭಾವನೆ ಆಗಿರುತ್ತೆ. ಅಂದ್ಕೊಂಡಿದ್ದೀವಿ ಒಂದು ಬಾರ್ಡ್ರ್ ಕ್ರಾಸ್ ಮಾಡಬಾರ್ದು ಅಂತಂದು ಅಂದ್ಕೊಂಡಿರ್ತೀವಿ, ಬಟ್ ಅದನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ. ಹಿಂದೆ ತಿರುಗಿ ನೋಡಿದಾಗ ಅಯ್ಯೋ ಹಿಂಗಾಗ್ಬಿಡ್ತು ಅಂತ ಯೋಚನೆ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಮತ್ತೆ ಅದನ್ನು ಏನಂತಾರೆ, ತುಂಬಾ ಅರಿವಿನಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ಮುಂದರಿಬೇಕಾಗುತ್ತೆ. ಈ ಒಂದು ಬ್ಯೂಟಿಫುಲ್ ಲೈಫ್ನ ಸುಂದರವಾಗಿ ಇನ್ನೂ ಸುಂದರವಾಗಿ ತಗೊಂಡು ಹೋಗಬೇಕು ಅಂತ ಅಂದರೆ ಇಂತಹ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು ತುಂಬಾ ಒಳ್ಳೆಯದು. ನಾನು ಕೂಡ ಓದಿದ್ದೀನಿ, ಅದನ್ನು ಅಳವಡಿಸ್ಕೊತಾ ಇದ್ದೀನಿ. ಇನ್ನೂ ಅಳವಡಿಸ್ಕೋಬೇಕು. ಯಾಕಂದರೆ 4-5 ಸಲ ಓದಿದ್ದೀನಿ ಅಂತ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎಷ್ಟು ಅಳವಡಿಸ್ಕೊಂಡಿದ್ದೀನಿ ಜೀವನದಲ್ಲಿ, ನನ್ನ ಬದುಕಿಗೆ ಎಷ್ಟು ಅಳವಡಿಸ್ಕೊತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಈ ಒಂದು ವಿಡಿಯೋ ಇರಲಿ, ಈ ಪುಸ್ತಕದ ಬಗ್ಗೆ ಏನೆಲ್ಲ ನಾರ್ಮಲಾಗಿ ವಿಡಿಯೋ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ಈ ಒಂದು ಪುಸ್ತಕದ ವಿಡಿಯೋ ಮಾಡಿದರೆ ಅದ್ರಲ್ಲಿ ತಪ್ಪೇನಿಲ್ಲ. ನಿಜವಾಗ್ಲೂ ಕ್ಯಾಂಡಿಡೇಟ್ಗೆ ನಾನು 1000% ಗ್ಯಾರಂಟಿ ಕೊಡ್ತೀನಿ. ನಿಮ್ಮಲ್ಲಿ ಒಂದಿಷ್ಟಾದರೂ ಚೇಂಜಸ್ ಕಾಣಿಸುತ್ತೆ. ನಿಮ್ಮ ಒಂದು ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮೇಡಮ್ ಎಲ್ಲೋ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಆಗಲಿ ಮತ್ತೊಂದು ಮಗದೊಂದು ಏನೂ ಮಾಡಿಲ್ಲ. ಜಸ್ಟ್ ಒಬ್ರಿಗೊಬ್ಬರು ಮಾತಿನ ಮೂಲಕ ಆಗಿರ್ಬೋದು, ಒಬ್ಬರು ಫೀಡ್ಬ್ಯಾಕ್ ಮೂಲಕ ಆಗಿರ್ಬೋದು, ಅವ್ರ ಕಮೆಂಟ್ಸ್ಗಳ ಮೂಲಕ ಆಗಿರ್ಬೋದು, ಪಬ್ಲಿಕ್ ಕಮೆಂಟ್ಸ್ ಕೂಡ ಮಾಡಿರೋದಕ್ಕೋಸ್ಕರ ಈ ಒಂದು ಪುಸ್ತಕಗಳು ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇರೋದು. ಯಾಕಂದರೆ ಒಂದು ಪುಸ್ತಕ ಸೇಲ್ ಆಗಬೇಕಾದ್ರೆ ತುಂಬ ಕಷ್ಟ ಇದೆ. ಅದು ಇಂಥ ಈ ಜನ್ರೇಷನಲ್ಲಿ ಜೆನ್ಸಿ ಕಾಲದಲ್ಲಿ ಪುಸ್ತಕಗಳು ಓದೋದೇ ಕಡಿಮೆ ಆಗಿದೆ. ಆದರೆ ಇಂಥ ಒಳ್ಳೆ ಎಫೆಕ್ಟಿವ್ ಆಗಿರೋ ಪುಸ್ತಕ ಬಂದಾಗ ಯಾರು ಬೇಕಾದರೂ ಈ ಪುಸ್ತಕನ ತೊಗೊಂಡು ಓದ್ಬೋದು, ಜೀವನದಲ್ಲಿ ಅಳವಡಿಸ್ಕೋಬೋದು. ಸೋತೆ ಅಂತ ಅಂದವ್ರಿಗೆ ಈ ಒಂದು ಪುಸ್ತಕನೇ ಒಂದು ಬಲವಾದ ಶಕ್ತಿ. ತಗೊಂಡು ಓದಿ ಬದುಕು ಸುಂದರವಾಗಿ ಮಾಡ್ಕೊಳ್ಳಿ. ನನ್ನ ಬದುಕು ಕೂಡ ಸುಂದರ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ನೈಟು ಕೂಡ ಬಾದಾಮಿನ ನೆನೆಯಿಟ್ಟಿದೆ. ಅದಾದಮೇಲೆ ಬುಕ್ಸೆಲ್ಲ ಓದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಬಾದಾಮಿನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಬಾದಾಮಿ ಅನ್ನೋದು ಹೇಗೆ ಅಂದರೆ ಅದು ಹೆಚ್ಚು ಮೆದುಳಿನ ಶಕ್ತಿನೂ ಹೆಚ್ಚವಾಗಿ ಇಟ್ಕೊಳ್ಳುತ್ತೆ ಮತ್ತು ನಮ್ಮ ಒಂದು ಹಾರ್ಟ್ ಅದನ್ನು ಹೆಲ್ತನ್ನ ಒಳ್ಳೆ ದಾರಿ ಇಟ್ಕೊಳ್ಳುತ್ತೆ. ಸೊ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸ್ಕಿನ್ ಆಗಿರ್ಬೋದು, ಹೇರ್ಗಾಗಿರ್ಬೋದು, ಸಿಕ್ಕಾಪಟ್ಟೆ ಒಳ್ಳೆ ಬಾದಾಮಿ ಅನ್ನೋದು ಅದರ ನೆನೆಸಿಟ್ಟುವಂಥ ಬಾದಾಮಿ ತಿನ್ನೋದು, ಅದರ ಸಿಪ್ಪೆ ತೆಗೆದು ತಿನ್ನೋದು ತುಂಬಾ ಒಳ್ಳೆಯದು. ನಿಜವಾಗ್ಲೂ ಅದನ್ನು ಪ್ರತಿನಿತ್ಯ ದಿನಕ್ಕೆ 4 ಜಾಸ್ತಿ ತಿಂದರೆ ಕೆಟ್ಟದ್ದೇ, ಅತಿಯಾದರೆ ಅಮೃತನ ವಿಷಯ. ಹಾಗಾಗಿ ಪ್ರತಿನಿತ್ಯ ಒಂದು 4 ಬಾದಾಮಿನ ಬಳಸಿ ನೋಡಿ ನಿಮ್ಮ ದೇಹಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ. ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು, ಎಲ್ಲ ಕೆಲಸ ಆಯಿತು. ಬಟ್ಟೆ ವಾಶ್ ಮಾಡಿ ಮೇಲೆಲ್ಲ ಒಣಾಕ್ ಬಂದೆ, ಬುಕ್ಸ್ ಕೂಡ ಓದ್ಕೊಂಡೆ, ಏನೇನಿದೆ ಎಲ್ಲ ಕೆಲಸ ಮುಗೀತು. ಸೊ ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿದಷ್ಟು 9 ಗಂಟೆ ಒಳಗಡೆ ಮುಗಿದ್ಬಿಡುತ್ತೆ. ಇವತ್ತು 9 ಗಂಟೆ ಬೆಲ್ಲಾಗಿದೆ. ಬಟ್ ಏನೋ ನನಗೆ ಜೀರಾ ವಾಟರ್ ಕುಡ್ದಿದ್ದರಿಂದ
ಮತ್ತು 4 ಬಾದಾಮಿ ತಿನ್ನೋದ್ರಿಂದ ಏನೋ ಅಷ್ಟು ಹಸು ಆಗಿರಲಿಲ್ಲ. ಈಗ ನನಗೆ ಟರ್ಮರಿಕ್ ಟೀ ಕುಡಿಬೇಕು ಅಂತ ಅನಿಸ್ತಿದೆ. 3 ಡೇಸಿಂದ ಲೆಮನ್ ಟೀ ನಮ್ಮ ಅತ್ತೆ ಕೂಡ ನಿಂಬೆಹಣ್ಣ ಕಟ್ ಕಳಿಸಿದ್ರು. ಎಷ್ಟು ನ್ಯಾಚುರಲ್ ಆಗಿತ್ತು ಅಂದರೆ ಎಂಥ ಘಮ ಘಮ ಸ್ಮೆಲ್ ಗೊತ್ತಾ. ಇಲ್ಲಿರೋ ನಿಂಬೆಹಣ್ಣ ತೊಗೊಂಬರ್ತೀವಲ್ಲ ಸಿಟಿಲೇ ಅಂತ ಸ್ಮೆಲ್ಲೇ ಬರಲ್ಲ ನಿಂಬೆಹಣ್ಣು. ಬಟ್ ನಮ್ಮ ಊರಿಂದ ನಮ್ಮ ಅತ್ತೆ ಕಟ್ ಕಳಿಸಿದ ನಿಂಬೆಹಣ್ಣು ಸಿಕ್ಕಾಬಟ್ಟೆ ಸ್ಮೆಲ್ ಇತ್ತು. 3 ದಿವಸ ಆದಮೇಲೆ ಲೆಮನ್ ಟೀ ಮಾರ್ನಿಂಗು ಈವ್ನಿಂಗ್ ಅದನ್ನೇ ಮಾಡ್ಕೊಂಡು ಕುಡಿತಾ ಇದ್ದಿದ್ದು. ಸೊ ಈಗ ಟರ್ಮರಿಕ್ ಟೀ ಕುಡಿಬೇಕು ಅಂತ ಅನಿಸ್ತಿದೆ. ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ, ಸೊ ನನಗಿದು ಇಷ್ಟ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಟರ್ಮರಿಕ್ ಟೀ ಯಾವ ರೀತಿಯಾಗಿ ಮಾಡೋದು ಅಂತಂದರೆ. ಸೊ ಕಾಫಿ ಟೀ ಕುಡಿಯೋ ಬದಲು ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು. ಸೊ ಅದನ್ನು ಯಾವ ರೀತಿಯಾಗಿ ಮಾಡೋದು ಅದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಲು, ಗಟ್ಟಿ ಹಾಲು ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಳ್ಳಿ, ಮತ್ತು ಟರ್ಮರಿಕ್ಕು, ಮೆಣಸು, ಜಿಂಜರು ಬೇಕು ಅಂತ ಅಂದರೆ ಬೆಲ್ಲ ಯೂಸ್ ಮಾಡಿ. ನಾನು ಈಗ ನನಗೆ ನೋಡಿ ಇಷ್ಟೊಂದು ಖಾಲಿ ಮಾಡಿ 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 ಇಷ್ಟ ಆಗಿದೆ. ನೀವು ಕಾಫಿ ಟೀ ಕುಡಿಯೋದು ಬದಲು ಈ ಥರ ಬಳಸಿ ನೋಡಿ, ಆವಾಗ ನಿಮ್ಮ ಬಾಡಿಲಾಗುವಂಥ ಒಂದಿಷ್ಟು ಚೇಂಜಸ್ನ ನೀವೇ ಕಂಡುಹಿಡಿತೀರ. ಓಕೆ, ಈ ಥರ ನನ್ನ ಒಂದು ಬಾಡಿಲಿ ಈ ಥರ ಎಕ್ಸ್ಚೇಂಜ್ ಆಗ್ತಾ ಇದೆ, ಬಾಡಿ ಒಂಥರ ಆ್ಯಕ್ಟಿವ್ ಆಗ್ತಾ ಇದೆ, ನಾನು ಇನ್ನೇನು ಮಾಡಬೇಕು ಅಂತ ಹುರುಪು ಬರ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಷ್ಟೆಲ್ಲ ಐಟಮ್ಸ್ನ ಬಳಸ್ತಾ ಇದ್ದೀನಿ. ಇದು ಕೂಡ ಹೆಲ್ತ್ ಪರ್ಪಸ್ ತುಂಬಾ ಒಳ್ಳೆಯದು. ಅರಿಶಿನ ಗೊತ್ತಿದೆ ನಿಮಗೆ, ಅರಿಶಿನ ಆಗಿರ್ಬೋದು, ಮೆಣಸಾಗಿರ್ಬೋದು, ಶುಂಠಿ, ಹಾಲು, ಹನಿ ಎಲ್ಲನೂ ಕೂಡ ಹೆಲ್ತಿಗೆ ಒಳ್ಳೆಯದು. ಇನ್ನು ಹಾಲಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ, ವಿಟಮಿನ್ ಡಿ ಇರುತ್ತೆ, ಏರ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ಅಬ್ಬಬ್ಬಾ, ಒಂದೆರಡು ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಅರಿಶಿನ, ಅದು ಆ್ಯಕ್ಚುಲಿ ಪರ್ಸ್ನಲ್ ಆಗಿ ಲಿವರ್ ಹೆಲ್ತ್ಗೆ ತುಂಬಾ ಒಳ್ಳೆ ಒಂದು ಆರೋಗ್ಯಕರ ಒಂದು ಪೌಡರ್ ಅಂತಲೇ ಹೇಳ್ಬೋದು, ಟರ್ಮರಿಕ್ ಪೌಡರು. ಇನ್ನು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದು ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹೇಳ್ತಾ ಹೋದರೆ ಗೊತ್ತಲ್ವಾ, ಮನೆಯಲ್ಲೇ ಬಳಸುವಂಥ ಪದಾರ್ಥಗಳು ತುಂಬಾ ಒಳ್ಳೆಯದು. ಇನ್ನು ಮೆಣಸು ಅನ್ನೋದು ಎಷ್ಟು ಗಂಟಲಿಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಶೀತ ಆಗಿರ್ಬೋದು, ನಾನು ಆ್ಯಕ್ಚುಲಿ ಜಾಸ್ತಿ ವಾಯ್ಸ್ ಓವರೆಲ್ಲ ಕೊಡ್ತಾ ಇರ್ತೀನಿ. ಗಂಟಲು ತುಂಬ ಕಡ್ತಾ ಬಂದಾಗ ಈ ಥರ ಏನಾದರೂ ಕಷಾಯ ಆಗಿರ್ಬೋದು, ಶುಂಠಿ ಟೀ ಆ ಥರ ಎಲ್ಲ ಮಾಡ್ಕೊಂಡು ಕುಡಿತೀನಿ. ಅಂದರೆ ಶುಂಠಿನೂ ಕೂಡ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥದ್ದು, ನೆಗಡಿ, ಕೆಮ್ಮಿಗೆ ಎಲ್ಲದಕ್ಕೂ ಒಳ್ಳೆಯದು. ಆ್ಯಕ್ಚುಲಿ ನಾನು ಮೇಯ್ನ ತುಂಬ ಬಳಸ್ತಿರ್ತೀನಿ, ಆದರೆ ಯಾವಾಗಲೂ ಮಂತ್ಲಿ ಒನ್ಸ್ ಟ್ವೈಸ್ ಎಲ್ಲ ಬಳಸ್ತಾ ಇರ್ತೀನಿ. ಬಟ್ ಕಷಾಯ ಜಾಸ್ತಿ ಶುಂಠಿ, ಮೆಣಸು, ಚಕ್ಕೆ, ಲವಂಗ ಈ ಥರ ಹಾಕ್ಬಿಟ್ಟು ಬಳಸೋವಂಥದ್ದು ಜಾಸ್ತಿ. ತುಂಬಾ ಒಳ್ಳೆಯ ಟೀ ಕುಡಿಯುವಂಥ ಸಮಯ. ಟರ್ಮರಿಕ್ ಟೀ ಸಿಕ್ಕಾಪಟ್ಟೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡಿ ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ನೋಡಬೇಕು. ನಾನು ಮುಂಚೆನೇ ಮಾಡಿಕೊಂಡಿದ್ರೆ ಈ ಸಲ ಯಾವ ರೀತಿಯಾಗಿ ಬೆಲ್ಲ ಹಾಕಿಲ್ಲ, ಈ ಸಲ ಹನಿನೇ ಹಾಕ್ಕೋಬೇಕು ಅಂತ ಅಂದ್ಕೊಂಡು. ಆ್ಯಕ್ಚುಲಿ ನಾನು ತುಂಬ ಕಡಿಮೆ ಬೆಲ್ಲ ಸಕ್ಕರೆ ಬಳಸೋದು, ಆದರೆ ಸ್ವೀಟ್ ಆಗೋಕ್ಕೋಸ್ಕರ ಬಳಸ್ತಾ ಇದ್ದೆ. ಈ ಸಲ ಹನಿನೇ ಬಳಸಿರೋದು. ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ನಾನು ಮುಂಚೆನೇ ಟೇಸ್ಟ್ ಮಾಡಿದ್ದೀನಿ, ಬಟ್ ಇದು ತುಂಬ ಯಾವುದಕ್ಕೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಅದರಲ್ಲೂ ಫೇಸ್ ತುಂಬ ಗ್ಲೋ ಆಗುತ್ತೆ ಇದನ್ನು ಕುಡಿಯೋದ್ರಿಂದ. ಸಕ್ಕತ್ತಾಗಿದೆ. ಇದ್ರ ಮುಂದೆ ಕಾಫಿ ಟೀ ಏನೂ ಬೇಡ, ಅಷ್ಟು ಚೆನ್ನಾಗಿದೆ. ಒಂದ್ಸಲ ಬಳಸಿ. ಅದು ಶುಂಠಿನ ಕುಟ್ಟಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಲೈಟಾಗಿ ಮೆಣಸನ್ನ ಇದನ್ನು ಮಾಡಿದ್ದೀನಿ, ಸ್ಮ್ಯಾಶ್ ಮಾಡಿ ಹಾಕಿ. ಫುಲ್ ಕುಟ್ಟಾಕಿಲ್ಲ, ತುಂಬ ಗಂಟ್ಲಿಗೆ ಖಾರ ಕೊಟ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡಿರೋದ್ರಿಂದ ಗಂಟ್ಲಿಗೆ ಕಿಕ್ಕು ಕೊಡ್ತಾ ಇದೆ. ಇನ್ನು ಶೀತ ಆದಾಗ ಇದನ್ನು ಬಳಸ್ಬೋದು, ಗಂಟ್ಲು ಕಟ್ತಾ ಬಂದಾಗೂ ಬಳಸ್ಬೋದು, ಇನ್ನು ಫೇಸ್ ಗ್ಲೋ ಆಗಲಿಕ್ಕೂ ಇದನ್ನು ಬಳಸ್ಬೋದು. ಸಖತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ, ನನ್ನ ಒಂದು ಮಾರ್ನಿಂಗ್ ರುಟೀನ್ ಈ ಥರ ಇರುತ್ತೆ. ಜಾಸ್ತಿ ಏನು ಮನೆ ಕೆಲಸದೇನು ವ್ಲಾಗ್ ತೋರಿಸಿಲ್ಲ. ಸೊ ಇನ್ನೇನೆಲ್ಲ ಮಾಡ್ತೀನಿ, ಏನೆಲ್ಲ ನಾನು ಬಳಸ್ತೀನಿ, ಏನೆಲ್ಲ ಕುಡಿತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಏನೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ್ಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಇವತ್ತು ನಾನು ವೀಕ್ ಆಫ್ ತೊಗೊಂಡಿದ್ದೆ, ಹಾಗಾಗಿ ವ್ಲಾಗ್ನ ಮಾಡ್ಕೋಬೇಕು ಅಂತೆಲ್ಲ ಮಾಡಿಕೊಂಡೆ. ಸೊ ತುಂಬ ದಿನಗಳಾದಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಡೇ ಬೈ ಡೇ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತೀನಿ, ಬಟ್ ಆಗ್ತಾನೇ ಇಲ್ಲ. ಸೊ ಆಫ್ಟರ್ನೂನ್ ಆಗೇ ಹೋಯಿತು. ಮೊಳಕೆ ಕಟ್ಟಿದ ಸಾಂಬಾರು ಮಾಡಿದ್ದೆ, ರೈಸ್ ಮಾಡಿದ್ದೆ, ಹಾಗೆ ಸೌತೆಕಾಯಿನ ಹೆಚ್ಚಿಟ್ಕೊಂಡು ಪ್ರೇಯರ್ ಮಾಡಿ ಊಟನ ಮುಗಿಸ್ಕೊಂಡೆ. ಸೊ ಇದು ಆಗಿತ್ತು ಆಫ್ಟರ್ನೂನ್ ತನಕ ನನ್ನ ವ್ಲಾಗ್ನ. ಮತ್ತೇನು ಕಂಟಿನ್ಯೂ ಮಾಡಲಿಕ್ಕೆ ಹೋಗಿಲ್ಲ. ಸೊ ಯಾರಲ್ಲಿ ಒಂದು ವ್ಲಾಗ್ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗ್ಲಿ ಮತ್ತೆ ಸಿಗ್ತೀನಿ.